ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. 75 ದಿನದ ಒಂದು ವೆಯ್ಟ್ ಲಾಸ್ ಚಾಲೆಂಜನ್ನು ನಾನು ತಗೊಂಡಿದ್ದೆ. ಓಕೆ, ಅದು 75 ಹಾರ್ಡ್ ಚಾಲೆಂಜ್ ಅಂತ. ಅದರದ್ದೊಂದು ಸೆಟ್ ಆಫ್ ರೂಲ್ಸ್ ಇತ್ತು. ಅದು ಒಂದಿನ ಕೂಡ ಬ್ರೇಕ್ ಮಾಡೋ ಹಾಗಿರಲಿಲ್ಲ. ರೂಲ್ಸ್ ಪ್ರಕಾರ ಒಂದಿನ ಯಾವುದಾದ್ರು ಒಂದು ಟಾಸ್ಕ್ ಮಿಸ್ ಆದರೂ ಕೂಡ ಡೇ 1ಇಂದ ಅಂತ ಹೇಳಿ ಕೌಂಟ್ ಆಗ್ತಾ ಇತ್ತು. ನಂದು ಆ ಚಾಲೆಂಜ್ ಬ್ರೇಕ್ ಆಯಿತು ಮಿಡ್ಲಲ್ಲಿ. ಒಂದು 60+ ಎಷ್ಟೋ ದಿನ ಆಗಿತ್ತು. ಆವಾಗ ಫೀವರ್ ಎಲ್ಲ ಸ್ಟಾರ್ಟ್ ಆಯ್ತು ಅಂತ ನಾನೊಂದು 10 ಡೇಸ್ ನನಗೇನು ಮಾಡೋಕ್ಕಾಗಿಲ್ಲ. ಸೊ ಚಾಲೆಂಜನ್ನು ನಾನು ಕ್ವಿಟ್ ಮಾಡಲಿಲ್ಲ, ನೇಮ್ನಷ್ಟೇ ಚೇಂಜ್ ಮಾಡಿಕೊಂಡೆ. ಓಕೆ, ನಮಗೆ 75 ಹಾರ್ಡ್ ಚಾಲೆಂಜ್ ಅನ್ನೋ ಹೆಸರು ಬೇಡ, ಖಾಲಿ 75 ದಿನದೊಂದು ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿ ಇಟ್ಕೊಂಡು ನಾನು ಕಂಟಿನ್ಯೂ ಮಾಡಿದೆ ಅದೇ ಜರ್ನಿನ. ಸೊ 75ನೇ ದಿನಕ್ಕೆ ಸಕ್ಸಸ್ಫುಲಿ ಆಲ್ಮೋಸ್ಟ್ ಒಂದು 4-5 ವರ್ಷದಲ್ಲಿ ಫೈನಲ್ ಆಗಿ ನನ್ನ ಗೋಲ್ನ ನಾನು ರೀಚ್ ಆಗಿದ್ದೀನಿ. ನಾನೊಂದು 70 kg ಇದ್ದೆ. ಅಲ್ಲಿಂದ 60 kgಗೆ ಬರಲಿಕ್ಕೆ ಆಲ್ಮೋಸ್ಟ್ 1 ವರ್ಷ ತಗೊಂಡೆ. ಅಲ್ಲಿಂದ 60ರಲ್ಲೇ ತುಂಬ ಓಡಾಡ್ತಾ ಇದ್ದೆ, ಆಚೆ ಈಚೆ. 55ರಿಂದ 60ರಲ್ಲಿ ಫಸ್ಟ್ ಟೈಮ್ 50ರ ಸ್ಕೇಲಿಗೆ ಬಂದು ನಿಂತ್ಕೊಂಡಿದ್ದೀನಿ. ದಿನ 1ರಲ್ಲಿ ನಾನು ಹೇಗಿದ್ದೆ ಹಾಗೆ 75ನೇ ದಿನದಲ್ಲಿ ಎಷ್ಟು ಇಂಚ್ ಲಾಸ್ ಆಗಿದೆ, ಎಷ್ಟು kgs ಲಾಸ್ ಆಗಿದೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಎರಡನ್ನೂ ಹಾಕ್ತೀನಿ, ಎರಡು ನೀವೇ ನೋಡಿಬಿಡಿ. ದಿನ 1ರಲ್ಲಿ ನನ್ನ ವೆಯ್ಟ್ 58.9 ಇತ್ತು. ಮಿಡ್ಲಲ್ಲಿ ಮತ್ತೆ ಒಂದು 2 kgs ಪುಟಾನ್ ಆಗಿದೆ. ಇವಾಗಿನ ವೆಯ್ಟು 50.6 ಇದೆ. ಆಲ್ಮೋಸ್ಟ್ 11.3 kgs ಈ ಒಂದು 75 ದಿನದಲ್ಲಿ ಕಡಿಮೆ ಮಾಡಿದ್ದೀನಿ. ಇನ್ನು ಇಂಚ್ ಲಾಸ್ ಅಂತ ಬಂದರೆ ನಿಮಗೆ ಗೊತ್ತಾಗ್ತಾ ಇದೆ ಬಾಡಿ ಎಷ್ಟು ಲೀನ್ ಆಗಿದೆ. ಫೇಸ್ ಫ್ಯಾಟ್ ಎಲ್ಲ ಫುಲ್ ಕಡಿಮೆ ಆಗಿದೆ. ಬೆಲ್ಲಿ ಫ್ಯಾಟು ತುಂಬಾ ಕಡಿಮೆ ಆಗಿದೆ. ಡಿಫ್ರೆನ್ಸ್ ನೋಡುವಾಗಲೇ ಗೊತ್ತಾಗುತ್ತೆ. ನನಗೆ ಆಶ್ಚರ್ಯ ಆಗುತ್ತೆ ನಂದು ಇಷ್ಟೊಂದು ಚೇಂಜಸ್ ಆಗಿದೆಯಾ ಅಂತ. ಬಸ್ಟ್ ಸೈಜ್ ಬಂದುಬಿಟ್ಟು 37 ಇತ್ತು, ಈಗ 35.7 ಇದೆ. ಆಲ್ಮೋಸ್ಟ್ 1.5 ಇಂಚಷ್ಟು ಕಡಿಮೆ ಮಾಡಿದ್ದೀನಿ. ಬ್ರಾ ಬ್ಯಾಂಡ್ ಬಂದು ಫಸ್ಟ್ ಡೇಯಲ್ಲಿ 33 ಇಂಚ್ ಇತ್ತು. ಇವತ್ತಿಗೆ ಬಂದು 28.7, ಅಂದರೆ 4.3 ಇಂಚಸ್ನ ಕಡಿಮೆ ಮಾಡಿದ್ದೀನಿ ಬ್ರಾ ಬ್ಯಾಂಡಲ್ಲಿ. ಹಾಗೆ ವೇಸ್ಟ್ ಸೈಜ್ ಬಂದು ಡೇ 1ರಲ್ಲಿ 36 ಇಂಚ್ ಇದ್ದಿದ್ದು ಇವತ್ತಿಗೆ 31 ಇಂಚಿದೆ. ಅಂದರೆ 5 ಇಂಚ್ ಕಡಿಮೆ ಆಗಿದೆ ವೇಸ್ಟಲ್ಲಿ. ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ. ಥೈ ಫ್ಯಾಟ್ ಬಂದು ಡೇ 1ನಲ್ಲಿ 21.3 ಇತ್ತು. ಇವತ್ತಿಗೆ ಥೈ ಫ್ಯಾಟ್ ಬಂದು 19 ಇದೆ. ಅಂದರೆ 2.3 ಇಂಚಸ್ ಕಡಿಮೆ ಮಾಡಿದ್ದೀನಿ. ಆರ್ಮ್ ಫ್ಯಾಟು ಇದೊಂದು ಮಾತ್ರ ಜಾಸ್ತಿ ಏನೂ ಇಳಿದಿಲ್ಲ. ನೀನೇನಾದರೂ ಮಾಡ್ಕೊ, ನಾನು ಮಾತ್ರ ಬಗ್ಗಲ್ಲ ಅಂತ. 12 ಇದ್ದಿದ್ದು 10.5 ಆಗಿದೆ, ಅಂದರೆ 1.5 ಇಂಚಷ್ಟು. ಇನ್ನು ಫುಡ್ಡಲ್ಲಿ ಬಂದು ಮಾರ್ನಿಂಗ್ ಡ್ರಿಂಕ್ ಯಾವಾಗಲೂ ನಂದು ವಾಮ್ ವಾಟರು, ಅದರಲ್ಲಿ ವಿನೆಗರ್ ಅಥವಾ ಲೆಮನ್ನು ಇಲ್ಲ ಚಕ್ಕೆ ಪುಡಿ, ಮೆಂತೆ ಹಿಂಗೆ ಹಾಕ್ಕೊಳ್ತಾ ಇದ್ದೆ. ಬ್ರೇಕ್ಫಾಸ್ಟು ನಾರ್ಮಲ್ಲು ವಿತ್ ಯಾವುದಾದ್ರು ಒಂದು ಸೀಸನಲ್ ಫ್ರೂಟು. ಮಧ್ಯಾಹ್ನದ ಲಂಚು ಮತ್ತು ಡಿನ್ನರಿಗೆ ವೆಜಿಟೇಬಲ್ಸ್ ತುಂಬ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೆ. ಡಿನ್ನರಲ್ಲಿ ಯಾವಾಗಲೂ ನಾನು ಓಟ್ಸ್ನ ತಗೊಳ್ತಾ ಇದ್ದೆ. ನೀವು ನನ್ನ 75 ಡೇಸ್ನ ಒಂದು ಜರ್ನಿ ನೋಡಿಲ್ಲ ಅಂದರೆ ನಿಮಗೆ ಕ್ವಿಕ್ ಅಪ್ಡೇಟ್ ಇರಲಿ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಹಾಗೆ ರಾತ್ರಿ ಟೈಮ್ ನಾನು ಓಟ್ಸ್ನ ಹೆಚ್ಚಾಗಿ ತಗೊಳ್ತಾ ಇದ್ದೆ. ದಿನದಲ್ಲಿ 2ರಿಂದ 3 ಲೀಟ್ರಷ್ಟು ನೀರು ಕುಡಿತಾ ಇದ್ದೆ. ಇನ್ನು ವರ್ಕೌಟಲ್ಲಿ ಮನೆಯಲ್ಲೇ ಕೆಲವೊಂದು ಜುಂಬಾ ಅಥವಾ ವರ್ಕೌಟ್ಗಳನ್ನು ಮಾಡ್ತಾ ಇದ್ದೆ. ಹಾಗೆ 45 ನಿಮಿಷ ವಾಕ್ ಹೋಗ್ತಾ ಇದ್ದೆ. ಇದು ಒಂದಿಷ್ಟು ಸೆಲ್ಫೀಸ್ಗಳು ದಿನ 1ರಿಂದ 75 ದಿನದವರೆಗೂ ನಾನು ತಗೊಳ್ತಾ ಇದ್ದಿದ್ದು. ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಗೊತ್ತಾಗತ್ತೆ. 75 ದಿನ ಶ್ರಮ ಏನೂ ವೇಸ್ಟ್ ಆಗಿಲ್ಲ. ಆಲ್ಮೋಸ್ಟ್ ಒಂದು 11 kg ಅಷ್ಟು ವೆಯ್ಟ್ನ ನಾನು ರೆಡ್ಯೂಸ್ ಮಾಡಿದ್ದೀನಿ. 11 kg ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಸ್ಟಾರ್ಟ್ ಮಾಡಿದ್ದು 58.8 ಇತ್ತು ನಂದು. ಬಟ್ ಮಧ್ಯದಲ್ಲಿ ಮತ್ತೆ 1-2 kg ನಾನು ವೆಯ್ಟ್ ಪುಟಾನ್ ಆಗಿದೆ. ಸೊ ಅದು ಕೂಡ ನಾನೇ ಅಲ್ವಾ ಇಳಿಸಿರೋದು, ಸೊ ನನ್ನ ಕೌಂಟಿಗೆ ಬರುತ್ತೆ ಅಲ್ಲ. ಸೊ ಹೀಗೆ ಅಂದರೆ ನೀವೆಲ್ಲೂ ತಪ್ಪೇ ಮಾಡೋದಿಲ್ಲ, ಎಲ್ಲೂ ಚೀಟ್ ಮಾಡೋದಿಲ್ಲ, ಚೀಟ್ ಮೀಲ್ ತಗೊಳ್ಳೋದಿಲ್ಲ, ಹೈ ಕ್ಯಾಲರೀಸ್ ತಗೊಳ್ಳೋದಿಲ್ಲ, ಆ ಥರ ಅಲ್ಲ. ಒಬ್ಬ ನಾರ್ಮಲ್ ಪರ್ಸನ್ ವೆಯ್ಟ್ ಲಾಸ್ ಜರ್ನಿ ಹೇಗಿರುತ್ತೆ, ಸ್ಟ್ರಗಲ್ ಹೇಗಿರುತ್ತೆ, ನಂದು ಕೂಡ ಹಾಗೇ ಇದೆ. ಮಿಸ್ಟೇಕ್ಸ್ಗಳು ಮಾಡಿದ್ದೀನಿ, ಚೀಟ್ ಮೀಲ್ ಮಾಡಿದ್ದೀನಿ, ಸ್ವೀಟ್ಸ್ ತಿಂದಿದ್ದೀನಿ, ಜಂಕ್ ಫುಡ್ಸ್ ತಿಂದಿದ್ದೀನಿ. ಇನ್ ಬಿಟ್ವೀನ್ ವೆಯ್ಟ್ ಪುಟಾನ್ ಆಗಿದೆ. ಮತ್ತು ಇಮಿಡಿಯೇಟ್ 1 ಇಲ್ಲ 2 ದಿನದಲ್ಲಿ ನಾನು ಮತ್ತೆ ಆ್ಯಕ್ಷನ್ನಿಗೆ ಇಳಿದಿರ್ತೀನಿ. ಸೊ ಆ ಒಂದು ರೀಸನಿಗೆ 75 ದಿನದಲ್ಲಿ ಈ ಒಂದು
11 kg ಅಷ್ಟು ತೂಕನ ಇಳಿಸ್ಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ವೆಯ್ಟ್ ಲಾಸ್ ಜರ್ನಿ ನಿಮಗೆ ಹೇಗೆ ಅನ್ನಿಸ್ತು, ನಿಮಗೆ ಮೋಟಿವೇಟೆಡ್ ಆಗಿದ್ದರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಯಾವುದು ಇಂಪಾಸಿಬಲ್ ಅಲ್ಲ. ನಿಮ್ಮ ತೂಕ 100 ಮೇಲಿರಲಿ, 100 ಇರಲಿ, 70 ಇರಲಿ, 80 ಇರಲಿ, ಇವತ್ತು ನೀವು ಸ್ಟಾರ್ಟ್ ಮಾಡಿದರೆ ಇನ್ನು 1 ವರ್ಷದಲ್ಲಿ ಒಂದು ದೊಡ್ಡದಾಗೆ ಇಟ್ಕೊಳ್ಳಿ ಟಾರ್ಗೆಟು. 10 ದಿನದಲ್ಲಿ ಕಡಿಮೆ ಆಗಬೇಕು, 1 ತಿಂಗಳಲ್ಲಿ ಕಡಿಮೆ ಆಗುತ್ತೋ ಹಂಗೆ ಆಗಲ್ಲ. ಅಂದರೆ ನಿಮ್ಮದು ಎಷ್ಟು kg ಇಳಿಸ್ಬೇಕಂತ ಇದ್ದೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇವತ್ತೊಂದು ಟಾರ್ಗೆಟ್ ಅಂತ ಫಿಕ್ಸ್ ಮಾಡಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೋಬೇಡಿ. ಇವತ್ತು ಈ ಮೂಮೆಂಟು ಆ್ಯಕ್ಷನ್ ತಗೊಳ್ಳಿ, ಡೆಫಿನೆಟ್ಲಿ ರಿಸಲ್ಟ್ ಸಿಕ್ಕತ್ತೆ. ಸೊ ಇದಾಗಿತ್ತು ನನ್ನದೊಂದು ಸಕ್ಸಸ್ಫುಲ್ ವೆಯ್ಟ್ ಲಾಸ್ ಜರ್ನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಇದನ್ನು ಹೀಗೆ ಕಂಟಿನ್ಯೂ ಇಟ್ಕೊಂಡು ಹೋಗೋದು ಕೂಡ ಅಷ್ಟೇ ಚಾಲೆಂಜಸ್. ಇನ್ನು ಮುಂಚೆ ಎಲ್ಲ ಮಾಡಿರೋ ಮಿಸ್ಟೇಕ್ಸ್ಗಳು ನಾನು ಮಾಡಲ್ಲ. ಈ ವೆಯ್ಟ್ನ ಮುಂದೆ ಹೇಗೆ ಫಾಲೋ ಮಾಡ್ಕೊಂಡು ಹೋಗ್ತೀನಿ, ನಾನು ಇಷ್ಟನ್ನೇ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ, ಇದೆಲ್ಲ ನೋಡಬೇಕು ಅಂದರೆ ಡೆಫಿನೆಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರೂ ಟೇಕ್ ಕೇರ್. ನಮಸ್ತೆ.